ನಮಸ್ಕಾರ. ಇವತ್ತಿನ ನಮ್ಮ ಈ ವಿಶೇಷವಾದ ಅನ್ವೇಷಣೆಯಲ್ಲಿ ನಾವೆಲ್ಲರೂ ವಾಟರ್ ಡಿಟೆಕ್ಟಿವ್ಸ್ ಆಗೋಣ. ನಾವೆಲ್ಲರೂ ಕೆರೆ ಅಥವಾ ಸಮುದ್ರದ ಹತ್ರ ಹೋದಾಗ ಒಂದು ವಿಷಯ ಖಂಡಿತ ಗಮನಿಸಿರ್ತೀವಿ. ಯಾವ ವಿಷಯ? ಒಂದು ದೊಡ್ಡ ಮರದ ದೋಣಿ ನೀರಿನ ಮೇಲೆ ಆರಾಮಾಗಿ ತೇಲುತ್ತೆ. ಆದ್ರೆ ಒಂದು ಸಣ್ಣ ಕಲ್ಲು ನೀರಿನಲ್ಲಿ ಎಸೆದ ತಕ್ಷಣ ಪ್ಲಪ್ ಅಂತ ಮುಳುಗೋಗುತ್ತೆ. ಹೌದು. ಅಷ್ಟು ದೊಡ್ಡ ದೋಣಿ ತೇಲುತ್ತೆ, ಆದ್ರೆ ಸಣ್ಣ ಕಲ್ಲು ಯಾಕೆ ಮುಳುಗುತ್ತೆ? ಇವತ್ತು ಈ ರಹಸ್ಯವನ್ನ ಭೇದಿಸೋಣ. ಖಂಡಿತ. ಆ ದೊಡ್ಡ ದೋಣಿ ಹೇಗೆ ತೇಲುತ್ತೆ, ಸಣ್ಣ ಕಲ್ಲು ಯಾಕೆ ಮುಳುಗುತ್ತೆ ಅನ್ನೋದು ನೋಡಕ್ಕೆ ಮ್ಯಾಜಿಕ್ ತರ ಇದ್ರೂ ಇದರ ಹಿಂದೆ ಇರೋದು ಪಕ್ಕಾ ಸೈನ್ಸ್. ಓಹೋ, ಸೈನ್ಸ್! ಹೌದು. ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ನಾವು ಮನೆಯಲ್ಲೇ ಅಡಿಗೆ ಮನೆಯ ವಸ್ತುಗಳನ್ನ ಬಳಸಿ ಒಂದು ಸಿಂಪಲ್ ಫ್ಲೋಟಿಂಗ್ ಅಂಡ್ ಸಿಂಕಿಂಗ್ ಟೆಸ್ಟ್ ಮಾಡಬಹುದು. ಅರೆ, ನಾನೇ ಇದನ್ನ ಟ್ರೈ ಮಾಡಿದ್ದೀನಿ. ಒಂದು ಬಟ್ಟಲಲ್ಲಿ ನೀರು ತಗೊಂಡು ಅದರಲ್ಲಿ ಒಣಗಿದ ಎಲೆ ಅಥವಾ ಭತ್ತದ ಸಿಪ್ಪೆ ಅಂದ್ರೆ ಹಸ್ಕ್ ಹಾಕಿದ್ರೆ ಅವು ನೀರಿನ ಮೇಲ್ಮೈಯಲ್ಲೇ ಇರುತ್ತೆ. ಅವು ಫ್ಲೋಟಿಂಗ್ ಆಬ್ಜೆಕ್ಟ್ಸ್. ಕರೆಕ್ಟ್. ಆದ್ರೆ ಅದೇ ನೀರಿಗೆ ಒಂದು ಹಿಡಿ ಅಕ್ಕಿ ಅಂದ್ರೆ ರೈಸ್ ಹಾಕಿದ್ರೆ ಅದು ನೇರವಾಗಿ ಕೆಳಗೆ ಒಕ್ಕೂರುತ್ತೆ. ಇವು ಸಿಂಕಿಂಗ್ ಆಬ್ಜೆಕ್ಟ್ಸ್. ಹೌದು. ಆದ್ರೆ ಅಡಿಗೆ ಮನೆಯಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ನೀರು ಮತ್ತೆ ಅಡಿಗೆ ಎಣ್ಣೆ ಅಂದ್ರೆ ಆಯಿಲ್. ಆಯಿಲ್ ಮತ್ತೆ ವಾಟರ್ ಎರಡೂ ಲಿಕ್ವಿಡ್ಸ್ ಅಲ್ವಾ? ಹೌದು, ಎರಡೂ ಲಿಕ್ವಿಡ್ಸ್. ಆದ್ರೆ ನೀರಿನ ಮೇಲೆ ಆಯಿಲ್ ಹಾಕಿದ್ರೆ ಅದು ಯಾವಾಗ್ಲೂ ಮೇಲೆಯೇ ತೇಲುತ್ತೆ. ನಿಜ. ಒಂದೇ ಗ್ಲಾಸ್ನಲ್ಲಿ ಹಾಕಿದ್ರೂ ಅವು ಬೇರೆ ಬೇರೆ ರೂಮ್ನಲ್ಲಿರೋ ಸಪರೇಟ್ ಆಗಿರುತ್ತೆ. ಯಾಕೆ ಈ ತರ ವರ್ತಿಸತ್ತೆ ಅಂತ ಯೋಚನೆ ಮಾಡಿದಿರಾ? ನನಗೆ ಹೊಳೆದಿದ್ದು ಡೆನ್ಸಿಟಿ ಅನ್ನೋ ಸೀಕ್ರೆಟ್. ಏನ್ ಗೊತ್ತಾ, ಒಂದು ವಸ್ತುವಿನೊಳಗೆ ಕಣಗಳು ಅಥವಾ ಸ್ಟಫ್ ಎಷ್ಟು ಒತ್ತೊತ್ತಾಗಿ ಪ್ಯಾಕ್ಟ್ ಆಗಿದೆ ಅನ್ನೋದೇ ಡೆನ್ಸಿಟಿ ಅಲ್ವಾ? ಎಕ್ಸಾಕ್ಟ್ಲಿ. ಡೆನ್ಸಿಟಿನೇ ಈ ಮ್ಯಾಜಿಕ್ಗೆ ಅಸಲಿ ಕಾರಣ. ಕಣಗಳು ಎಷ್ಟು ಹತ್ತಿರದಲ್ಲಿ ಪ್ಯಾಕ್ಟ್ ಆಗಿವೆ ಅನ್ನೋದ್ರ ಮೇಲೆ ಒಂದು ವಸ್ತು ತೇಲುತ್ತಾ ಅಥವಾ ಮುಳುಗುತ್ತಾ ಅಂತ ನಿರ್ಧಾರ ಆಗುತ್ತೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಮ್ಮತ್ರ ಎರಡೂ ಒಂದೇ ಸೈಜಿನ ಬಾಕ್ಸ್ ಇದೆ ಅಂದ್ಕೊಳ್ಳೋಣ. ಓಕೆ. ಒಂದರಲ್ಲಿ ಪೂರ್ತಿ ಹತ್ತಿ ಮಿಠಾಯಿ ಅಂದ್ರೆ ಕಾಟನ್ ಕ್ಯಾಂಡಿ ತುಂಬಿದೀವಿ, ಇನ್ನೊಂದರಲ್ಲಿ ಪೂರ್ತಿ ಕಲ್ಲುಗಳನ್ನು ತುಂಬಿದೀವಿ. ಕಲ್ಲುಗಳ ಬಾಕ್ಸ್. ಆ ಕಲ್ಲುಗಳ ಬಾಕ್ಸ್ ತುಂಬಾ ಹೆವಿ ಇರುತ್ತೆ, ಯಾಕಂದ್ರೆ ಅದರಲ್ಲಿ ಕಲ್ಲುಗಳು ತುಂಬಾ ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಸೊ ಅದು ಮೋರ್ ಡೆನ್ಸ್ ಅಂತ ಹೇಳ್ಬೋದು. ಪರ್ಫೆಕ್ಟ್ ಎಕ್ಸಾಂಪಲ್. ಈಗ ಇದನ್ನೇ ವುಡ್ ಮತ್ತೆ ಐರನ್ಗೆ ಕಂಪೇರ್ ಮಾಡೋಣ. ಒಂದೇ ಸೈಜಿನ ಮರದ ತುಂಡು ಮತ್ತೆ ಕಬ್ಬಿಣದ ತುಂಡು ತಗೊಂಡ್ರೆ ಐರನ್ ತುಂಬಾ ಹೆವಿ ಇರುತ್ತೆ. ಹೌದು, ತುಂಬಾ ಭಾರ ಇರುತ್ತೆ. ಯಾಕಂದ್ರೆ ಅದರ ಕಣಗಳು ಒಂದು ಕ್ರೌಡೆಡ್ ಲಿಫ್ಟ್ನಲ್ಲಿ ಜನ ಕಿಕ್ಕಿರಿದು ತುಂಬಿರೋ ತರ ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಹಾಗಾಗಿ ಐರನ್ ಮುಳುಗುತ್ತೆ. ಓ, ಈಗ ಅರ್ಥ ಆಯ್ತು. ಆದ್ರೆ ಅದೇ ವುಡ್ನಲ್ಲಿ ಸಣ್ಣ ಸಣ್ಣ ಏರ್ ಪಾಕೆಟ್ಸ್ ಅಂದ್ರೆ ಗಾಳಿಯ ಗುಳ್ಳೆಗಳು ಇರುತ್ತೆ. ಕರೆಕ್ಟ್. ಸೊ ವುಡ್ ಲೆಸ್ ಡೆನ್ಸ್ ಆಗಿರುತ್ತೆ, ಅದಕ್ಕೆ ತೇಲುತ್ತೆ. ಅಂದ್ರೆ ರೂಲ್ ತುಂಬಾ ಸಿಂಪಲ್. ನೀರಿಗಿಂತ ಲೆಸ್ ಡೆನ್ಸ್ ಆಗಿರೋ ವಸ್ತುಗಳು ತೇಲುತ್ತೆ, ಮೋರ್ ಡೆನ್ಸ್ ಆಗಿರೋ ವಸ್ತುಗಳು ಮುಳುಗುತ್ತೆ. ಹೌದು, ರೂಲ್ ಅದೇ. ಆದ್ರೆ ಕೇವಲ ಡೆನ್ಸಿಟಿ ಮಾತ್ರ ಅಲ್ಲ, ವಸ್ತುವಿನ ಶೇಪ್ ಕೂಡ ತುಂಬಾ ಮುಖ್ಯ ಆಗುತ್ತೆ. ಅರೆ, ಶೇಪ್ ಹೇಗೆ ಸಹಾಯ ಮಾಡುತ್ತೆ? ನಾವೆಲ್ಲರೂ ನೋಡಿರೋ ಬ್ಯಾಂಬೂ ರಾಫ್ಟ್ಸ್ ಅಥವಾ ಬಿದಿರಿನ ತೆಪ್ಪಗಳನ್ನೇ ತಗೊಳ್ಳಿ. ನೋಡಿದೀವಿ. ಆ ಬಿದಿರಿನ ಒಳಗೆ ಖಾಲಿ ಜಾಗ ಇರುತ್ತೆ, ಅದರಲ್ಲಿ ಏರ್ ಇರುತ್ತೆ. ಅದ್ರ ಮೇಲೆ ಮನುಷ್ಯರು ಕುಳಿತರೂ ಅದು ತೇಲುತ್ತೆ. ಹೌದಲ್ವಾ? ಅದೇ ರೀತಿ ನಮ್ಮ ಟ್ರೆಡಿಷನಲ್ ಬೋಟ್ಸ್ ಕೂಡ ಗಾಳಿಯನ್ನು ಹಿಡಿದಿಟ್ಕೊಳ್ಳುವಂತೆ ಅಂದ್ರೆ ಏರ್ ಟ್ರ್ಯಾಪ್ ಮಾಡುವಂತೆ ವಿಶೇಷವಾದ ಶೇಪ್ ಹೊಂದಿರುತ್ತವೆ. ಒಂದು ನಿಮಿಷ, ಇಲ್ಲೇ ನಂಗೊಂದು ಡೌಟ್ ಬಂದಿರೋದು. ಕೇಳಿ. ಮನುಷ್ಯರಾದ ನಾವು ಹೆವಿ ಇದ್ದೀವಿ, ಅಂದ್ರೆ ಮೋರ್ ಡೆನ್ಸ್ ಅಲ್ವಾ? ನಾವು ನೀರಿನಲ್ಲಿಳಿದ್ರೆ ಮುಳುಗ್ತೀವಿ. ಆದರೆ ಅದೇ ನಾವು ದೋಣಿಯಲ್ಲಿ ಕೂತಾಗ ದೋಣಿಯ ಶೇಪ್ ನಮ್ಮನ್ನು ಹೇಗೆ ತೇಲುವಂತೆ ಮಾಡುತ್ತೆ? ನಮ್ಮ ಭಾರಕ್ಕೆ ದೋಣಿ ಮುಳುಗಬಾರ್ದಲ್ವಾ? ಅಲ್ಲೇ ಇರೋದು ಶೇಪ್ನ ಅಸ್ಲಿ ಟ್ರಿಕ್. ದೋಣಿಯ ಶೇಪ್ ಹೇಗಿರುತ್ತೆ ಅಂದ್ರೆ ಅದು ಸಾಕಷ್ಟು ಗಾಳಿಯನ್ನು ಟ್ರ್ಯಾಪ್ ಮಾಡುತ್ತೆ. ಓಹೋ. ದೋಣಿ, ಅದರೊಳಗಿರೋ ಮನುಷ್ಯರು ಮತ್ತೆ ಆ ಟ್ರ್ಯಾಪ್ ಆಗಿರೋ ಗಾಳಿ, ಇದೆಲ್ಲದರ ಟೋಟಲ್ ಡೆನ್ಸಿಟಿ ನೀರಿಗಿಂತ ಕಡಿಮೆ ಆಗ್ಬಿಡುತ್ತೆ. ದೋಣಿ ತನ್ನ ಭಾರದಷ್ಟೇ ನೀರನ್ನ ಪಕ್ಕಕ್ಕೆ ತಳ್ಳುತ್ತೆ, ಅದಕ್ಕೆ ನಾವು ಆರಾಮಾಗಿ ತೇಳ್ತೇವೆ. ವಾವ್! ಅಂದ್ರೆ ದೋಣಿಯ ಶೇಪು ಗಾಳಿಯ ಸಹಾಯದಿಂದ ಟೋಟಲ್ ಡೆನ್ಸಿಟಿನ ಕಡಿಮೆ ಮಾಡಿ ನಮ್ಮನ್ನ ಕಾಪಾಡುತ್ತೆ. ಹೌದು. ಈ ಡೆನ್ಸಿಟಿ ಮತ್ತು ಶೇಪ್ನ ಸೀಕ್ರೆಟ್ ಗೊತ್ತಿರೋದ್ರಿಂದಲೇ ಇಂಜಿನಿಯರ್ಸ್ಗಳು ಸಮುದ್ರದಲ್ಲಿ ಮುಳುಗದಂತಹ ಬೃಹತ್ ಹಡಗುಗಳನ್ನ ಕಟ್ಟುತ್ತಾರೆ. ತುಂಬಾ ಗ್ರೇಟ್ ಅಲ್ವಾ? ಅಷ್ಟೇ ಅಲ್ಲ, ಸಮುದ್ರದಲ್ಲಿ ಆಕ್ಸಿಡೆಂಟ್ ಆಗಿ ಆಯಿಲ್ ಸ್ಪಿಲ್ಸ್ ಆದಾಗ ಅಂದ್ರೆ ಎಣ್ಣೆ ಚೆಲ್ಲಿದಾಗ ಅದನ್ನ ಕ್ಲೀನ್ ಮಾಡೋಕು ಸುಲಭ ಆಗುತ್ತೆ. ಯಾಕಂದ್ರೆ ಆಯಿಲ್ ಲೆಸ್ ಡೆನ್ಸ್ ಆಗಿರೋದ್ರಿಂದ ನೀರಿನ ಮೇಲೆಯೇ ತೇಲುತ್ತಿರುತ್ತೆ. ಎಷ್ಟೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್. ದೊಡ್ಡ ದೋಣಿ ಯಾಕೆ ತೇಲುತ್ತೆ, ಕಲ್ಲು ಯಾಕೆ ಮುಳುಗುತ್ತೆ ಅನ್ನೋದು
ಇವತ್ತು ನಮ್ಮ ವಾಟರ್ ಡಿಟೆಕ್ಟಿವ್ಸ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಖಂಡಿತ. ವಿಜ್ಞಾನದ ಈ ವಿಷಯಗಳು ನಮ್ಮ ಸುತ್ತಮುತ್ತಲೇ ಇರುತ್ತೆ, ಸ್ವಲ್ಪ ಕುತೂಹಲದಿಂದ ಗಮನಿಸಿದ್ರೆ ಸಾಕು. ನಿಜ. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿದೆ. ಒಂದು ಚಿಕ್ಕ ಕಬ್ಬಿಣದ ಮೊಳೆ ನೀರಿನಲ್ಲಿ ಹಾಕಿದ್ರೆ ಮುಳುಗುತ್ತೆ ಅಲ್ವಾ? ಮುಳುಗುತ್ತೆ. ಆದರೆ ಅದೇ ಕಬ್ಬಿಣವನ್ನ ಬಳಸಿ ಮಾಡಿದ ದೊಡ್ಡ ಹಡಗು ನೀರಿನ ಮೇಲೆ ಹೇಗೆ ತೇಲುತ್ತೆ? ಆ ಮುಳುಗುವ ವಸ್ತುವಿನ ಶೇಪನ್ನೇನಾದರೂ ಸಂಪೂರ್ಣವಾಗಿ ಬದಲಾಯಿಸಿದ್ರೆ ಅದು ಕೂಡ ನೀರಿನ ಮೇಲೆ ತೇಲುವಂತೆ ಮಾಡಬಹುದಾ? ನಮ್ಮ ಹಡಗುಗಳ ಶೇಪ್ ಬಗ್ಗೆ ಯೋಚನೆ ಮಾಡ್ತಾ ಇರಿ.